ನಮಸ್ಕಾರ ಸ್ನೇಹಿತರೆ, ನಂಜನಗೂಡು ಟ್ರಿಯೋಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಕೇಳೋ ಕತೆ ಸಾಧಾರಣ ಪುರಾಣ ಕಥೆಯಲ್ಲ, ಭಕ್ತಿ, ತ್ಯಾಗ ಮತ್ತು ಮೋಕ್ಷದ ಮಹಾಕತೆ. ಕುಮಾರಸ್ವಾಮಿ, ಸುಬ್ರಹ್ಮಣ್ಯ, ಷಣ್ಮುಖ, ಕಾರ್ತಿಕೇಯ, ಮುರುಗನ್ ಹೆಸರುಗಳು ಅನೇಕವಾದರೂ ಭಕ್ತರ ಹೃದಯದಲ್ಲಿ ಒಂದೇ ದೇವರು, ಅದುವೇ ಮುರುಗನ್. ಅಂತಹ ಮುರುಗನ ಪವಿತ್ರ ಕ್ಷೇತ್ರಗಳಲ್ಲಿ ಪಳನಿ ಅತ್ಯಂತ ವಿಶೇಷವಾದ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಯೋಣ ಬನ್ನಿ. ಬಹಳ ಶತಮಾನಗಳ ಹಿಂದೆ ಇಡುಂಬಾಸುರ ಎಂಬ ದೈತ್ಯನಿದ್ದ. ಬೃಹತ್ ದೇಹ, ಭಯಾನಕ ರೂಪ, ಆದರೆ ಅವನ ಮನಸ್ಸು ಮಾತ್ರ ಪರಿಶುದ್ಧ. ರಾಕ್ಷಸ ಜೀವನ ಸಾಕೆನಿಸಿ ಸಾಮಾನ್ಯ ಮನುಷ್ಯನಂತೆ ಬದುಕಬೇಕು ಎಂದು ಬಯಸುತ್ತಾನೆ. ಆದರೆ ಜನರು ಅವನನ್ನು ನೋಡಿ ಹೆದರಿ ಓಡಿ ಹೋಗ್ತಿದ್ದರು. ಅದರಿಂದ ತುಂಬ ಬೇಸರಗೊಂಡಿದ್ದ ಇಡುಂಬಾಸುರ ತನ್ನ ಈ ಮನಸ್ಸಿನ ಆಂತರ್ಯವನ್ನು ತೋಡಿಕೊಳ್ಳಲು ಬಹಳ ಕಡೆ ಸುತ್ತಾಡ್ತಾನೆ. ಆಗ ಮಹಾಮುನಿ ಅಗಸ್ತ್ಯರನ್ನು ಕಂಡು ತನ್ನ ಮನದ ಇಂಗಿತವನ್ನು ಹೇಳಿಕೊಳ್ತಾನೆ. ಅಗಸ್ತ್ಯರು ಆತನ ಭಕ್ತಿಗೆ ಮೆಚ್ಚಿ ಆತನನ್ನು ಶಿಷ್ಯನಾಗಿ ಸ್ವೀಕರಿಸ್ತಾರೆ. ಒಂದು ದಿನ ಇಡುಂಬಾಸುರ ಅಗಸ್ತ್ಯರನ್ನ, ಗುರುವೇ, ನನಗೂ ದೇವರ ದರ್ಶನ, ಮೋಕ್ಷ ದೊರಕುವ ಅವಕಾಶವಿದೆಯೇ ಎಂದು ಕೇಳ್ತಾನೆ. ಅಗಸ್ತ್ಯರು ಮುಗುಳ್ನಗುತ್ತಾ ತಮ್ಮ ತಪೋಬಲದಿಂದ ದೊಡ್ಡದಾದ ಮರದ ತುಂಡಿನ ದಂಡ ಹಾಗೂ ಬಲವಾದ ಹಗ್ಗವನ್ನು ಸೃಷ್ಟಿಸಿ ನಂತರ ಇಡುಂಬಾಸುರನಿಗೆ, ಇಡುಂಬ, ನೋಡು, ಅಲ್ಲಿ ಕಾಣಿಸುತ್ತಿದೆಯಲ್ಲ ಶಿವಗಿರಿ ಮತ್ತು ಶಕ್ತಿಗಿರಿ, ಆ ಎರಡು ಬೆಟ್ಟಗಳನ್ನು ಈ ಹಗ್ಗ ಮತ್ತು ಮರದ ತುಂಡಿನ ದಂಡದ ಸಹಾಯದಿಂದ ಹೊತ್ತುಕೊಂಡು ದಕ್ಷಿಣ ದಿಕ್ಕಿಗೆ ಸಾಗು. ಅಲ್ಲಿ ನಿನಗೆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಉಂಟಾಗುವುದು ಎಂದು ಹೇಳ್ತಾರೆ. ಇಡುಂಬ ಅಪ್ಪಣೆ ಮುನಿವರಿಯ ಅಂತ ಹೇಳ್ತಾ ಹೊರಟೇ ಬಿಡ್ತಾನೆ. ಮರದ ದಂಡ, ಬಲವಾದ ಹಗ್ಗದಿಂದ ಎರಡು ಮಹಾಗಿರಿಗಳನ್ನು ಇಡುಂಬಾಸುರ ಕಾವಾಡಿಯಂತೆ ಬೆಟ್ಟಗಳನ್ನು ಹೊತ್ತು ಉರಿ ಬಿಸಿಲಿನಲ್ಲಿ ಪ್ರಯಾಣ ಶುರು ಮಾಡ್ತಾನೆ. ಅವನ ಭಕ್ತಿ ಅಪಾರವಾದದ್ದು. ಆದರೆ ದೇಹವು ತುಂಬ ಬಳಲಿ ವಿಶ್ರಾಂತಿಗಾಗಿ ಒಂದು ಜಾಗದಲ್ಲಿ ಬೆಟ್ಟಗಳನ್ನು ಇಟ್ಟು ವಿಶ್ರಾಂತಿ ಪಡೆಯುವ ಅಷ್ಟರಲ್ಲಿ ಒಬ್ಬ ಸಣ್ಣ ಬಾಲಕ ಇಡುಂಬಾಸುರನನ್ನು ನೋಡಿ ನಗೋದಕ್ಕೆ ಶುರು ಮಾಡ್ತಾನೆ. ಇಡುಂಬಾಸುರ, ಹೇ ಬಾಲಕ, ಯಾಕೆ ನಗುತ್ತಿದ್ದೀಯ ಎಂದು ಕೇಳುತ್ತಾನೆ. ನಿನ್ನ ದೇಹ ನೋಡಿ, ನಿನ್ನ ಸ್ಥಿತಿ ನೋಡಿ ನಗು ಬಂತು. ನಿನ್ನ ದೇಹ ನೋಡಿ, ನಿನ್ನ ಸ್ಥಿತಿ ನೋಡಿ ನಗು ಬಂತು ಎಂದು ಉತ್ತರ ಕೊಡುತ್ತಾನೆ ಪುಟ್ಟ ಬಾಲಕ. ನನ್ನನ್ನೇ ಹಾಸ್ಯ ಮಾಡ್ತೀಯಾ? ಎಚ್ಚರಿಕೆ, ಬಾಲ ಅಂತ ಬರ್ತಾ ಇದ್ದೀನಿ, ಸುಮ್ಮನೆ ಹೊರಟೋಗು. ಕೋಪಗೊಂಡ ಇಡುಂಬಾಸುರ, ನನ್ನನ್ನೇ ಹಾಸ್ಯ ಮಾಡ್ತೀಯ? ಎಚ್ಚರಿಕೆ, ಬಾಲಕ ಅಂತ ಬಿಡ್ತಾ ಇದ್ದೀನಿ, ಸುಮ್ಮನೆ ಹೊರಟು ಹೋಗು ಅಂತ ಹೇಳ್ತಾನೆ. ನೀನು ನನಗೇನು ಮಾಡಬಲ್ಲೆ? ಆದರೆ ಬಾಲಕ ಮತ್ತೆ ಹೇಳ್ತಾನೆ, ನೀನು ನನಗೆ ಏನು ಮಾಡಬಲ್ಲೆ? ಕೋಪದಿಂದ ಬಾಲಕನ ಮೇಲೆ ದಾಳಿ ಮಾಡಲು ಹೋಗ್ತಾನೆ ಇಡುಂಬಾಸುರ. ತಕ್ಷಣವೇ ದಿವ್ಯ ಪ್ರಕಾಶವೊಂದು ಹೊಳೆಯುತ್ತದೆ. ಇಡುಂಬಾಸುರ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾನೆ. ವಿಷಯ ತಿಳಿದ ಇಡುಂಬಾಸುರನ ಪತ್ನಿ ಬಂದು ಒಂದೇ ಸಮನೆ ಗೋಳಾಡುತ್ತಾಳೆ. ನನ್ನ ಪತಿಗೆ ಏಕೆ ಹೀಗೆ ಮಾಡಿದೆ? ಅವರು ಇಲ್ಲೇ ನಾನು ಬದುಕಲಾರೆ. ನನಗೂ ಅವರಂತೆ ಶಿಕ್ಷೆ ಕೊಡು. ಮಗು, ನನ್ನ ಪತಿಗೆ ಏಕೆ ಹೀಗೆ ಮಾಡಿದೆ? ಅವರು ನಿನಗೆ ಏನು ದ್ರೋಹ ಮಾಡಿದ್ದರು? ಅವರು ಇಲ್ಲದೆ ನಾನು ಬದುಕಲಾರೆ. ನನಗೂ ಅವರಂತೆಯೇ ಶಿಕ್ಷೆ ಕೊಡು ಎಂದು ಗೋಳಾಡುತ್ತಾಳೆ. ಅಷ್ಟರಲ್ಲಿ ಆ ಬಾಲಕ ಸಾಕ್ಷಾತ್ ಮುರುಗನಾಗಿ ಪ್ರತ್ಯಕ್ಷವಾಗುತ್ತಾನೆ. ಇಡುಂಬಾಸುರ ಎಚ್ಚರವಾಗಿ ಮುರುಗನ ಪಾದಗಳಿಗೆ ಬಿದ್ದು ನಮಸ್ಕರಿಸುತ್ತಾನೆ. ಇಡುಂಬ, ನಿನ್ನ ಶ್ರದ್ಧೆ, ನಿನ್ನ ತ್ಯಾಗ, ನಿನ್ನ ಭಕ್ತಿ ನನಗೆ ಬಹಳ ಪ್ರಿಯವಾಗಿದೆ. ಇಡುಂಬ, ನನ್ನ ಭಕ್ತರು ಕಾವಡಿ ಹೊತ್ತು ಬರುವರು. ಅವರಿಗೆಲ್ಲ ನನ್ನ ಅನುಗ್ರಹ ಸದಾ ಇರುತ್ತದೆ. ಇಡುಂಬ, ನಿನ್ನ ಶ್ರದ್ಧೆ, ನಿನ್ನ ತ್ಯಾಗ, ನಿನ್ನ ಭಕ್ತಿ ನನಗೆ ಬಹಳ ಪ್ರಿಯವಾಗಿದೆ. ನೀನು ಬೆಟ್ಟಗಳನ್ನು ಹೊತ್ತು ಬಂದಂತೆ ನನ್ನ ಭಕ್ತರು ಕಾವಾಡಿ ಹೊತ್ತು ಬರುವರು.
ಅವರಿಗೆಲ್ಲ ನನ್ನ ಅನುಗ್ರಹ ಸದಾ ಇರುತ್ತದೆ. ಅಂದಿನಿಂದ ಆ ಸ್ಥಳವೇ ಪಳನಿ ಎಂದು ಪ್ರಸಿದ್ಧವಾಯಿತು. ಇಂದಿಗೂ ಲಕ್ಷಾಂತರ ಭಕ್ತರು ಇಡುಂಬಾಸುರನಂತೆ ಕಾವಾಡಿ ಹೊತ್ತು ಮುರುಗನ ದರ್ಶನ ಪಡೆಯುತ್ತಾರೆ. ಭಕ್ತಿ ಇದ್ದರೆ ದೈತ್ಯನೂ ದೇವನಿಗೆ ಪ್ರಿಯನಾಗುತ್ತಾನೆ. ವಿಡಿಯೋ ನೋಡಿದ ನನ್ನೆಲ್ಲ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.